ವೆಲ್ಕಮ್ ಟು ಮನೆ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ಮನೆಯಲ್ಲಿ ಇರುವ ಸಾಮಗ್ರಿಗಳಿಂದ ಬೇಲ್ಪುರಿ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಬೌಲಿಗೆ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿ, ಸಣ್ಣಕ್ಕೆ ಹೆಚ್ಚಿರುವ ಟೊಮೆಟೊ ಹಾಕಿಕೊಳ್ಳಿ. ನಂತರ ತುರಿದಿರುವ ಕ್ಯಾರೆಟ್ ಹಾಕಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್, ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಯಾಕಂದರೆ ಮಿಕ್ಸ್ಚರ್ ಎಲ್ಲ ಹಾಕ್ತೀವಲ್ವ ನೆಕ್ಸ್ಟು, ಸೊ ಅದಕ್ಕೆ. ನಂತರ ನಿಮ್ಮ ಮನೇಲಿ ಯಾವ ಮಿಕ್ಸ್ಚರ್ ಇದೆಯೋ ಆ ಮಿಕ್ಸ್ಚರು ಹಾಕೊಬೋದು. ನಾವಿಲ್ಲಿ ಇವತ್ತು ಕಾಂಗ್ರೆಸ್ ಕಡಲೆಕಾಯಿ ಬೀಜ, ಆಮೇಲೆ ಸೇವ್ ಇರಲಿಲ್ಲ, ಅದಕ್ಕೆ ಬರೀ ಕಾಂಗ್ರೆಸ್ ಕಡಲೆಕಾಯಿ ಬೀಜ. ಇದು ಬೆಂಗಳೂರು ಪುರಿ ಅಂತ ತೂತಾಗಿರುತ್ತೆ. ಈ ಥರ ಪುರಿನ ಈ ಬೇಲ್ಪುರಿಗೆ ಯೂಸ್ ಮಾಡ್ಕೊಬೇಕು. ಅದನ್ನು ಈ ಪುರಿ ಎಷ್ಟು ಬೇಕೋ, ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೋ ಅದನ್ನು ನೋಡಿಕೊಂಡು ಈ ಥರ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಫುಲ್ ಕೆಳಗಿಂದ ಮೇಲೆ ಪೂರ್ತಿಯಾಗಿ ಕಲಿಸ್ಕೊಂಡ್ರೆ ಆವಾಗ ಇದಾಗುತ್ತೆ, ಎಲ್ಲ ಖಾರ ಉಪ್ಪು ಎಲ್ಲ ಹಿಡಿಯುತ್ತೆ. ನಮ್ಮ ಮನೇಲಿ ಸ್ವಲ್ಪ ಕೋಡ್ಬಳೆ ಇತ್ತು, ಅದನ್ನು ಹಾಕ್ಕೊಂಡ್ವಿ. ಎಲ್ಲ ಮಿಕ್ಸ್ಚರು ಕೋಡ್ಬಳೆ, ಕಾಂಗ್ರೆಸ್ ಕಡಲೆಕಾಯಿ ಬೀಜ ಅಂಥವೆಲ್ಲ ಹಾಕ್ಕೊಂಡ್ರೆ ತಿಂತಾ ಇರೋವಾಗ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಚಳಿಗಾಲದಲ್ಲಂತೂ ಹೇಳಿ ಮಾಡಿಸಿದ ಚಾಟ್ ಇದು. ಮನೆಯಲ್ಲಿರುವ ಸಾಮಗ್ರಿಗಳಲ್ಲೇ ನಾವು ಮಾಡ್ಕೊಬಹುದು. ಇವಾಗ ಒಂದು ಬೌಲು ಇದು ಕಾಂಗ್ರೆಸ್ ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀವಿ. ಅಷ್ಟೇ, ಚೆನ್ನಾಗಿ ಕಲಿಸ್ಬಿಟ್ಟು ಸರ್ವ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಬೇಕಾದರೆ ನಿಂಬೆಹಣ್ಣು ರಸ ಹಿಂಡ್ಕೊಳ್ಳಿ. ಅಷ್ಟೇ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಮಾಡಿ ನೋಡಿ. ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.